ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನವನ್ನು ನಾವು ಅಲ್ಲಿ ನೋಡುವಾಗ ಹೀಗೆ ಅಲ್ಲಿ ಭಕ್ತನು ಬರೆಯುವಂತವನಾಗಿದ್ದಾನೆ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ತಕ್ಕ ಪ್ರತಿಫಲ ಉಂಟು ಎಂಬುದಾಗಿ ಒಂದು ವಾಕ್ಯವನ್ನು ನಾವು ನೋಡಿದೆವು. ಈ ಒಂದು ವಾಕ್ಯವನ್ನ ಕುರಿತು, ಧೈರ್ಯವನ್ನ ಕುರಿತು, ಧೈರ್ಯ ಎಂಬುದಾಗಿ ಹೇಳುವಾಗ ಅದು ಮತ್ತೇನೂ ಇಲ್ಲ, ಅದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಲ ಆಗಿದೆ. ಆ ಬಲವನ್ನು ನಾವು ಆಧಾರವಾಗಿಟ್ಟುಕೊಂಡು, ಈ ಲೋಕದ ಬಲವಲ್ಲ, ಮನುಷ್ಯನ ಬಲವಲ್ಲ, ತೋಳು ಬಲವಲ್ಲ, ಯಾವ ಈ ಲೋಕದ ಸಂಗತಿಗಳ ಬಲವಲ್ಲ, ನನ್ನ ದೇವರು ಕೊಡುವಂತ ಬಲವನ್ನ ನಾವು ಆಧಾರವಾಗಿಟ್ಟುಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ಪ್ರಬೋಧನೆ ಮಾಡುವಂತದ್ದಾಗಿದೆ. ಕಳೆದ ಸಂಚಿಕೆಯಲ್ಲಿ ನಾನು ಇದೇ ವಿಷಯವನ್ನ ಕುರಿತು ನಾನು ಯೆಹೋಶುವನನ್ನ ಕುರಿತು ನಾನು ನಿಮಗೆ ತಿಳಿಸಿಕೊಟ್ಟೆನು. ಯೆಹೋಶುವನು ಆತನು ಮೋಶೆ ಕಾಲವಾದ ನಂತರ ಆತನು ಬೋರಲು ಬಿದ್ದು ಅಳುತ್ತಿರುವಾಗ, ಅಧೈರ್ಯಗೊಂಡವನಾಗಿ ಬಿದ್ದಿರುವಾಗ ಕರ್ತನು ತಾನೇ ಅವನನ್ನ ಎಚ್ಚರಗೊಳಿಸಿ ಬಲಗೊಳಿಸಿ, ಯೆಹೋಶುವನೇ ಹೇಳು, ಅಂಜಬೇಡ, ದಿಗ್ಭ್ರಮೆಗೊಳ್ಳದಿರು, ನನ್ನ ದೇವರು ನಿನ್ನ ದೇವರು ನಾನೇ ಆಗಿದ್ದೇನೆ, ನನ್ನ ಸೇವಕನಾದ ಮೋಶೆಯ ಮಾರ್ಗದಲ್ಲಿ ನೀನು ನಡೆಯುವಂತದಾದರೆ ನಾನು ನಿನ್ನ ನನ್ನ ಮೋಶೆಯನ್ನ ಹೇಗೆ ಆಶೀರ್ವಾದ ಮಾಡಿದ್ದೇನೋ ಅದೇ ಪ್ರಕಾರವಾಗಿ ಆಶೀರ್ವಾದ ಮಾಡುತ್ತೇನೆ, ಎದ್ದು ಕೃತಾರ್ಥನಾಗು ಎಂಬುದಾಗಿ ದೇವರು ತಾನೇ ಯೆಹೋಶುವನನ್ನ ಧೈರ್ಯಪಡಿಸುತ್ತ ನೋಡುವಂತವರಾಗಿದ್ದೇವೆ. ಅದಾದ ನಂತರ ಯೆಹೋಶುವನು ಯೆರಿಕೋ ಪಟ್ಟಣದ ಮೇಲೆ ಆತನು ಯುದ್ಧವನ್ನು ಮಾಡಿದನು. ನಮಗೆಲ್ಲ ಗೊತ್ತಿದೆ, ಯೆರಿಕೋ ಪಟ್ಟಣದ ಯುದ್ಧ ಮಾಡುವಾಗ ಅವನು ನಿರಾಯಾಸವಾಗಿ ಆ ಒಂದು ಯೆರಿಕೋ ಪಟ್ಟಣವನ್ನು ಆತನು ಆಕ್ರಮಿಸಿಕೊಂಡನು. ಅದಾದ ನಂತರ ನೋಡ್ತೇವೆ ನಾವು ಆಯಿ ಎಂಬುವಂತ ಒಂದು ಚಿಕ್ಕ ಊರಿಗೆ ಆತನು ಹೋಗಿ ಅಲ್ಲಿ ಸೋಲನ್ನ ಕಂಡಂತ ವಿಷಯವನ್ನು ನಾನು ಕಳೆದ ಸಾರಿ ಹಂಚಿಕೊಂಡೆನು. ಇದು ನಮಗೆ ಏನ್ ತಿಳಿಸುತ್ತೆ ಎಂಬುದಾಗಿ ಹೇಳುವಾಗ, ಮತ್ತೆ ಯೆಹೋಶುವನು ಆತನು ಗೋಳಾಡುವಾಗ, ಆತನು ಅಧೈರ್ಯಪಟ್ಟು ಅಳುವಾಗ ಕರ್ತನು ತಾನೇ ಆತನಿಗೆ ಹೇಳಿದಂತ ಮಾತು, ಯೆಹೋಶುವನೇ ನೀನು ಯಾಕೆ ಹೇಳ್ತಾ ಇದೀಯಾ, ನಿನ್ನಲ್ಲಿರುವಂತ ತಪ್ಪುಗಳನ್ನ ಸರಿಪಡಿಸಬೇಕೆಂಬುದಾಗಿ ಹೇಳುವಾಗ ಆತನಿಗೆ ತನ್ನ ತಪ್ಪಿನ ಅರಿವಾಯಿತು. ಆತನು 12 ಕುಲಗಳನ್ನ ಸೇರಿಸಿ ಆ ಪ್ರಮಾದ ಏನು ಎಂಬುದಾಗಿ ಆತನು ಪತ್ತೆ ಹಚ್ಚುವಾಗ ಆತನು ಕದ್ದುಕೊಂಡಂತ ವಿಷಯ ನಮ್ಗೆ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ. ಅದಾದ ನಂತರ ಯೆಹೋಶುವನು ಹೇಳುವಂತ ಮಾತು, ಆಕಾಂದನೇ ಯಾಕೆ ಇಂಥ ದುಷ್ಕಾರ್ಯವನ್ನ ಮಾಡಲು ನೀನು ಒಡಂಬಟ್ಟೆ, ಇನ್ನಿಂದ ಎಂತ ಪ್ರಮಾದವಾಯಿತು ಎಂಬುದಾಗಿ ಆತನನ್ನ ಮರಣಕ್ಕೆ ಒಪ್ಪಿಸುವಾಗ, ಅದಾದ ನಂತರ ಮುಂದಿನ ದಿನದಲ್ಲಿ ಆತನು ಗೆಲುವನ್ನ ಕಂಡತನ ನೋಡುವಂತವರಾಗಿದ್ದೇವೆ. ಇದು ನಮಗೆ ಏನನ್ನ ತೋರಿಸ್ತದೆ ಎಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ನಾವು ಸೋತು ಹೋಗುವಾಗ, ಈ ಲೋಕದಲ್ಲಿ ನಾವು ಬಿದ್ದು ಹೋಗುವಾಗ, ಈ ಲೋಕದಲ್ಲಿ ನಾವು ಧೈರ್ಯಗೆಟ್ಟು ನಡೆಯುವಾಗ ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಎಂಬುದಾಗಿ ಹೇಳುವಾಗ, ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೊಳ್ಬೇಕು. ನಾವು ನೋಡ್ತೇವೆ, ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನ ನಾವು ಸರಿಪಡಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ದೇವರ ಮೇಲೆ ಕೋಪಗೊಳ್ಳುವಂತವರಾಗಿದ್ದೇವೆ. ಮನುಷ್ಯನು ತನ್ನ ಮನ ಬಂದಂತೆ ದಾರಿಯನ್ನ ಆರಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು ಎಂಬುದಾಗಿ ಸತ್ಯವೇದ ತಿಳಿಸುವಂತದ್ದಾಗಿದೆ ನನ್ನ ಪ್ರಿಯ ದೇವಜನರೇ. ಹಾಗಾಗಿ ಈ ದಿನ ಕೆಲವರಾಗಿರ್ತಕ್ಕಂಥ ನಾವು ನಮ್ಮ ಕುಟುಂಬಗಳಲ್ಲಾಗುವಂತ, ವ್ಯಕ್ತಿಗತವಾಗಿ ನಮ್ಮ ಜೀವಿತಗಳಾಗ್ತಕ್ಕಂಥ ಜೀವಿತಗಳನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಒಂದು ವೇಳೆ ಸೋಲುಗಳು ಬಂದಾಗ, ದುಃಖಗಳು ಬಂದಾಗ ಅದಕ್ಕೆ ನಾವು ಯಾವ ರೀತಿಯಾದ ಪರಿಹಾರವನ್ನ ಕಂಡುಕೊಳ್ಳಬೇಕೆಂಬುದನ್ನು ನಮಗೆ ಸತ್ಯವೇ ತಿಳಿಸಿಕೊಡುವಂತದ್ದಾಗಿದೆ. ಮೊದಲನೇದಾಗಿ ನಮ್ಮಲ್ಲಿರುವಂತಹ ಲೋಪಗಳನ್ನ ನಾವು ದೇವರ ಮುಂದೆ ನಾವು ಬಿಚ್ಚಿ, ಕರ್ತನೇ ನನ್ನ ಲೋಪ ಇದಾಗಿದೆ, ನನ್ನಲ್ಲಿರುವಂತಹ ದೋಷ ಇದಾಗಿದೆ, ಈ ದೋಷವನ್ನು ನಾನು ಸರಿಪಡಿಸಿಕೊಳ್ತೇನೆ, ನನ್ನಲ್ಲಿರುವಂತಹ ಈ ಒಂದು ಅಧೈರ್ಯವನ್ನು ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ನಾವು ಶಪಥ ಮಾಡುವಾಗ ಕರ್ತನು ತಾನೇ ನಮಗೆ ಮುಂದೆ ಜಯವನ್ನ ಕೊಡುವಂತವನಾಗಿದ್ದೇನೆ ಅಂತಕ್ಕಂಥ ವಿಷಯವನ್ನು ನಾನು ಕಳೆದ ಸಾರಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ದಿನವೂ ಕೂಡ ಮುಂದುವರಿದು ಅದೇ ಭಾಗದ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ನಾವು ಬರುವಂತವರಾಗೋಣ. ಹಾಗಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನ ಬರುವಾಗ, ಹಾಗಾದರೆ ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡಿರಿ. ಅಂದ್ರೆ ಏನು? ಹಾಗಾದರೆ ಎಂಬುದಾಗಿ ಹೇಳುವಾಗ, ಹಾಗಾದರೆ ಎಂಬುದಾಗಿ ಹೇಳುವಂತ ಅರ್ಥ, ದೇವರು ನಮ್ಮೊಟ್ಟಿಗೆ ಇರುವಾಗ,
ದೇವರು ನಮ್ಮ ಕೂಡ ವಾಸ ಮಾಡುವಾಗ, ದೇವರು ನಮ್ಮ ಜೊತೆಗಿರುವಾಗ, ದೇವರ ಆಶೀರ್ವಾದಗಳು ನಮ್ಮ ಒಟ್ಟಿಗಿರುವಾಗ, ಆಶೀರ್ವಾದ ಕೊಡುವಂತ ದೇವರನ್ನು ನಾವು ಆಶ್ರಯಿಸಿಕೊಂಡಾಗ ನೀವು ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬಾರದು. ಆ ಧೈರ್ಯವನ್ನ ಬಿಟ್ಟು ಬಿಡಲಿಕ್ಕೆ ದೇವರು ನಿಮ್ಗೆ ಅವಕಾಶವನ್ನು ಕೊಡೋದಿಲ್ಲ. ಯಾವಾಗ ನೀವು ದೇವರಿಂದ ದೂರವಾಗುತ್ತೀರೋ ಆವಾಗ ತಾನೇ ಆ ಧೈರ್ಯವು ನಿಮಗೆ ಅಧೈರ್ಯವಾಗಿ ಮಾರ್ಪಡುವಂತದ್ದಾಗಿದೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಧೈರ್ಯವೇ ಆಗಿದೆ. ಧೈರ್ಯವಿಲ್ಲದೆ ನಾವು ಈ ಲೋಕದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಳೆದ ಸಂಚಿಕೆಯಲ್ಲಿ ನಾನು ಮೋಶೆಯನ್ನ ಕುರಿತು, ಆತನ ಜನನವನ್ನು ಕುರಿತು ತಿಳಿಸಿಕೊಟ್ಟೆ. ನಾವು ನೋಡ್ತೇವೆ, ಆ ಇಬ್ರಿಯರಾಗಿರ್ತಕ್ಕಂತಹ ಮೋಶೆಯ ತಂದೆ ಆತನ ಏನ್ ಮಾಡ್ತಾನೆ ಈಗ, ಆತನು ಆ ಚೆಲುವಾದಂತ ಕೂಸನ್ನ ಹೆಚ್ಚು ಕಾಲ ಇಡಲಾರದೆ ಆತ ಏನ್ ಮಾಡ್ದ ಈಗ, ಆತನು ಒಂದು ಆಪು ಪೆಟ್ಟಿಗೆಯಲ್ಲಿ ಹಾಕಿ ಆ ಮಗುವನ್ನ ಬಿಟ್ಟು ಬಿಡುವಂತ ನೋಡುವಂತವರಾಗಿದ್ದೇವೆ. ಆತನು ಅದನ್ನ ಆತನ ಆ ಮಗುವನ್ನ ಆಪು ಹುಲ್ಲಿನಲ್ಲಿ ಹಾಕಿ ಪೆಟ್ಟಿಗೆಯನ್ನ ಮಾಡಿ ಆಳವನ್ನ ಮುಚ್ಚಿ ಆತನನ್ನ ನೈಲ್ ನದಿಯಲ್ಲಿ ತೇಳಿಬಿಟ್ಟದ್ದು ಧೈರ್ಯದಿಂದಲೇ. ದೇವರು ಖಂಡಿತವಾಗಿ ಕೂಡ ನನಗೆ ನ್ಯಾಯವನ್ನು ಒದಗಿಸ್ತಾನೆ, ದೇವರು ಖಂಡಿತವಾಗಿ ಕೂಡ ಈ ಮಗುವನ್ನು ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಧೈರ್ಯವುಳ್ಳವರಾಗಿ ಅವರು ಆ ಮಗುವನ್ನು ಬಿಟ್ಟು ಎಂಬುದನ್ನು ನೋಡ್ತೇವೆ. ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳನ್ನು ಹೆಚ್ಚು ದಿನ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸಮಯ ಬಂದಾಗ ಅವರನ್ನು ನಾವು ಲೋಕಕ್ಕೆ ಬಿಡಬೇಕು. ಲೋಕಕ್ಕೆ ನಾವು ಬಿಡುವಾಗ ಯಾವ ರೀತಿಯಾಗಿ ಮೋಶೆಯ ತಾಯಿ ಆ ಕೂಸಿಗೆ ಬೇಕಾದಂತ ರಕ್ಷಣೆಯನ್ನ ಮಾಡಿ ಆಪು ಹುಲ್ಲಿಂದ ಪೆಟ್ಟಿಗೆಯನ್ನ ಮಾಡಿ ರಾಡವನ್ನ ಒದಿಸಿ ಆ ನೈಲನಿಗೆ ಬಿಟ್ಟಳೋ, ಅದೇ ಪ್ರಕಾರವಾಗಿ ನಾವು ಕೂಡ ನಮ್ಮ ಮಕ್ಕಳನ್ನ ಈ ಲೋಕಕ್ಕೆ ಬಿಡುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಎಂಬುವಂತಹ ಪೆಟ್ಟಿಗೆಯನ್ನ ನಾವು ಮುಚ್ಚಿ, ಪ್ರಾರ್ಥನೆ ಎಂಬುವಂತಹ ರಾಳವನ್ನು ನಾವು ಹಚ್ಚಿ ನಾವು ಈ ಲೋಕಕ್ಕೆ ಬಿಡಬೇಕೆಂಬತಕ್ಕಂಥ ಸತ್ಯವನ್ನ ನಾವು ಇದರಿಂದ ನಾವು ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಹಾಗಾಗಿ ನಾವು ನೋಡ್ತೇವೆ, ನಂತರ ನಾವು ನೋಡುವಾಗ ಅದೇ 36ನೇ ವರ್ಷ ನೋಡ್ತೇವೆ ನಾವು, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಧೈರ್ಯವನ್ನು ಹೊಂದಬೇಕಾದರೆ, ಧೈರ್ಯದಿಂದ ನಾವು ಜೀವಿಸಬೇಕಾದರೆ ಮೊದಲನೇದಾಗಿ ನಮಗೆ ಈ ಲೋಕದಲ್ಲಿ ತಾಳ್ಮೆ ಬೇಕು. ನಾವು ಯಾವತ್ತೂ ಕೂಡ ನಾವು ತಾಳ್ಮೆಯಿಂದ ಕೆಟ್ಟವರಾಗಿ, ತಾಳ್ಮೆಯನ್ನು ಕಳಕೊಂಡವರಾಗಿ ನಾವು ಜೀವಿಸಬಾರದು. ಕುಟುಂಬ ಜೀವಿತಗಳಲ್ಲಿ ಬರುವಂತಹ ಅಧೈರ್ಯಗಳನ್ನ, ಸಂಕಟಗಳನ್ನ, ದುಃಖಗಳನ್ನ ನಾವು ಎದುರಿಸಬೇಕಾದರೆ, ಆ ಮೂಲಕವಾಗಿ ನಾವು ದೇವರಿಗೆ ಹತ್ತಿರವಾಗಬೇಕಾದರೆ ನಮಗೆ ತಾಳ್ಮೆ ಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ನಾವು ಧೈರ್ಯ ಎಂದರೆ ಏನೆಂಬುದನ್ನು ನೋಡುವಾಗ, ಕರೇಜ್ ಈಸ್ ದ ಎಬಿಲಿಟಿ ಟು ಫೇಸ್ ಡೇಂಜರ್. ಕರೇಜ್ ಈಸ್ ದ ಎಬಿಲಿಟಿ ಟು ಫೇಸ್ ಡೇಂಜರ್ ಅಂದ್ರೆ ಏನು? ಧೈರ್ಯ ಅಂದರೆ ಏನೆಂಬುದಾಗಿ ಹೇಳುವಾಗ, ಒಂದು ವೇಳೆ ನಾವು ಬರುವಂತಹ ಎಲ್ಲ ಸಂಕಟಗಳನ್ನ, ದುಃಖಗಳನ್ನ, ಬಾಧೆಗಳನ್ನ ಎದುರಿಸಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿಯ ಧೈರ್ಯವಾಗಿದೆ. ಆ ಶಕ್ತಿಯು ನಮ್ಮಿಂದ ನಮ್ಮಷ್ಟಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ನಾವು ಹೊಂದಬೇಕಾದರೆ ಕರ್ತನ ಮೊರೆ ಹೋಗಬೇಕು, ಕರ್ತನ ಬಳಿಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಾವು ನೋಡ್ತೇವೆ, ಕೀರ್ತನೆಗಳ ಪುಸ್ತಕ 118ನೇ ಕೀರ್ತನೆ 14 ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಆ 118ನೇ ಕೀರ್ತನೆ 14ನೇ ವರ್ಷದಲ್ಲಿ ನೋಡುವಾಗ ಅದಕ್ಕಿಂತ ನೋಡ್ತೇವೆ ನಾವು 118ನೇ ಕೀರ್ತನೆ 8ನೇ ವರ್ಷ ನೋಡ್ತೇವೆ ನಾವು, ಆ ಪ್ರಭುಗಳಲ್ಲಿ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವ ಒಳ್ಳೆಯದು, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಇಡುವುದು ಒಳ್ಳೆಯದೆಂಬುದಾಗಿ ನೋಡ್ತೇವೆ ನಾವು. ಮುಂದುವರೆದು ನಾವು ಭಕ್ತನು ಹೀಗೆ ಬರೆಯುವಂತವನಾಗಿದ್ದಾನೆ, ನನ್ನ ಬಲವು ಕೀರ್ತನೆಯು ಯಾಹುವೇ, ಆತನಿಂದಲೇ ನನಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನಮಗೆ ರಕ್ಷಣೆ ಉಂಟಾಗಬೇಕಾದರೆ, ನಾವು ಈ ಲೋಕದಲ್ಲಿ ಸುರಕ್ಷಿತವಾಗಿ ಜೀವಿಸಬೇಕಾದರೆ, ನಾವು ಧೈರ್ಯದಿಂದ ಈ ಲೋಕ ಯಾತ್ರೆಯಲ್ಲಿ ನಾವು ನಡೆಯಬೇಕಾದರೆ ನಮಗೆ ಕರ್ತನ ಬಲ ಬೇಕು ಎಂಬುದಾಗಿ ಭಕ್ತನು ಬರೆಯುವಂತವನಾಗಿದ್ದಾನೆ. ಆತನೇ ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ದುರ್ಗವು. ಈ ದಿನವೂ ಕೂಡ
ನಾವು ಕರ್ತನ ಬಳಿಗೆ ಬಂದು ಕರ್ತನನ್ನು ನಾವು ಮೆಚ್ಚುವಂತ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನು ತಾಯಿ ನಮಗೆ ಆ ಬಲವನ್ನ ಕೊಡುವಂತವನಾಗಿದ್ದಾನೆ. ಈ ಕೀರ್ತನೆಕಾರನು ಕೀರ್ತನೆಯಲ್ಲಿ ಬರೆದಿರ್ತಕ್ಕಂಥ ಇದೇ ಬಲವನ್ನ ಮೋಶೆಯು ವಿಮೋಚನ ಕಾಂಡ 15ನೇ ವರ್ಷದಲ್ಲಿ ಆತನು ಮೊದಲೇ ತಿಳಿಸಿದ್ದಾನೆ. ಈ ಬಲವನ್ನ ಕುರಿತು ಮೋಶೆ ತಿಳಿಸಿದ್ದಾನೆ. ನಾವು ನೋಡ್ತೇವೆ ವಿಮೋಚನ ಕಾಂಡ ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 2. ವಿಮೋಚನ ಕಾಂಡ 15ನೇ ಅಧ್ಯಾಯ 2ನೇ ವಚನಕ್ಕೆ ಬರುವಾಗ, ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆಂಬುದಾಗಿ ಭಕ್ತನು ಬರೆಯುವಂತವನಾಗಿದ್ದಾನೆ. ಮೋಶೆ ಇಲ್ಲಿ ವರ್ಣಿಸುವಂತವನಾಗಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ, ಈ ಭೂಲೋಕ ಯಾತ್ರೆಯಲ್ಲಿ, ಆತ್ಮಿಕ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಧೈರ್ಯ, ಬಲ ಯಾವುದು ಎಂಬುದಾಗಿ ಹೇಳುವಾಗ, ಮೊದಲನೇದಾಗಿ ನಾವು ಆತನನ್ನ ಆಶ್ರಯಿಸಿಕೊಳ್ಳುವಂಥದ್ದು, ಆತನಿಗೆ ಮೊದಲನೇ ಸ್ಥಾನವನ್ನು ಕೊಡುವಂಥದ್ದು, ಆತನಿಗೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಡುವಂಥದ್ದು. ಇದನ್ನೇ ತಾನೇ ನಾವು ಕರ್ತನು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಮೊದಲನೇದಾಗಿ ನೋಡ್ತೇವೆ ನಾವು ಆತನನ್ನೇ ಆಶ್ರಯಿಸಿಕೊಳ್ಳುವುದು ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಆತನ ಮಹಿಮೆಯನ್ನ ಪ್ರಖ್ಯಾತಿಪಡಿಸಬೇಕೆಂಬುದಾಗಿ. ಮೋಶೆ, ದಾವೀದ ಎಲ್ಲರೂ ಕೂಡ ಈ ಕಾರ್ಯವನ್ನು ಮಾಡುವುದರಲ್ಲಿ ಅವರು ಮರೆಯಲಿಲ್ಲ. ಎಲ್ಲರೂ ಕೂಡ ಈ ಕಾರ್ಯವನ್ನೇ ಮಾಡಿದರು. ಈ ಕಾರ್ಯವನ್ನೇ ಮಾಡಿದರಿಂದಲೇ ಅವರು ನಮ್ಮ ಹಾಗೆ ಮನುಷ್ಯರಾಗಿದ್ದಾಗಿ ಕೂಡ ಅವರು ದೇವರ ದೃಷ್ಟಿಯಲ್ಲಿ ದೇವರ ಮಕ್ಕಳೆನಿಸಿಕೊಂಡರು. ಮೋಶೆ ಆತನು ಸಾತ್ವಿಕವಾದ ಮನುಷ್ಯನು, ಆತನಂತ ಒಬ್ಬ ವ್ಯಕ್ತಿ ಭೂಲೋಕದಲ್ಲಿ ಎಲ್ಲೂ ಇಲ್ಲ ಎಂಬುದಾಗಿ ಕರ್ತನು ತಾನೇ ಮೋಶೆಯ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ ಸಾಕ್ಷಿ ಆಯಿತು ಪ್ರಿಯರೇ. ಹಾಗಾದರೆ ಈ ದಿನ ನಾವು ಅದೇ ಧೈರ್ಯವನ್ನು ಹೊಂದಬೇಕಾದರೆ, ಅದೇ ಧೈರ್ಯದಲ್ಲಿ ನಾವು ಜೀವಿಸಬೇಕಾದರೆ ಕರ್ತನ ಬಳಿಯಲ್ಲಿ ನಮ್ಮ ನ್ಯೂನತೆಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮ್ಮ ನ್ಯೂನತೆಗಳನ್ನ ಸರಿಪಡಿಸಿಕೊಳ್ಳದ ಹೊರತು ನಾವು ಖಂಡಿತವಾಗಿ ಕೂಡ ಆ ಧೈರ್ಯವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ಆ ಧೈರ್ಯವನ್ನ ಹೊಂದಬೇಕಾದರೆ ಕರ್ತನ ಬಳಿಯಲ್ಲಿ ನಾವು ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡಬೇಕು. ಕರ್ತನ ಬಳಿಯಲ್ಲಿ ನಾವು ಪ್ರಾರ್ಥನೆ ವೀರರಾಗಿ ನಾವು ಜೀವಿಸಬೇಕು. ನಮಗೆಲ್ಲ ಗೊತ್ತಿದೆ, ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಕ್ರೈಸ್ತರ ಒಂದು ಸಂಕೇತ ಈ ರೀತಿಯಾಗಿದೆ. ಅದು ಕೈ ಮುಗಿಯುವಂತ ಒಂದು ಸಂದೇಶ, ಒಂದು ಸಂಕೇತವಾಗಿದೆ. ನಾವೆಲ್ಲ ಕೂಡ ನೋಡ್ತೇವೆ. ನಾವು ಸಾಮಾನ್ಯವಾಗಿ ನಾವು ಅದನ್ನ ಎಲ್ಲ ಪಾಂಪ್ಲೆಟ್ಸ್ ಗಳನ್ನ ನೋಡುವಂತವರಾಗಿದ್ದೇವೆ. ಒಂದು ಕೈ ಮುಗಿದಿರ್ತಕ್ಕಂಥ ಒಂದು ಚಿತ್ರ, ಆ ಚಿತ್ರದ ಬಗ್ಗೆ ಒಂದು ಹಿನ್ನೆಲೆ ಇದೆ. ಆ ಕೈ ಮುಗಿಯುವಂತ ಚಿತ್ರ ನಮ್ಗೆ ಏನನ್ನ ತೋರಿಸುವಂತದ್ದಾಗಿದೆ? ಅದು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಂತದನ್ನು ತೋರಿಸುವಂತದ್ದಾಗಿದೆ. ದೇವರಿಗೆ ನಾವು ಅದನ್ನ ಸಮರ್ಪಣೆ ಮಾಡಿಕೊಳ್ಳುವಂತದ್ದಾಗಿದೆ. ನಾವು ಎರಡೂ ಕೈಗಳನ್ನ ಕರ್ತನ ಮುಂದೆ ಜೋಡಿಸಿ ಕರ್ತನನ್ನ ನಾವು ಬೇಡುವಂತದ್ದಾಗಿದೆ. ಹಾಗಾದರೆ ಆ ಎರಡು ಕೈಗಳಿರ್ತಕ್ಕಂಥ ಚಿಹ್ನೆಯನ್ನ ನಾವು ಎಲ್ಲ ಕ್ರೈಸ್ತಿಯ ಸಹೋದರಿಗೆ ಗೊತ್ತಿದೆ. ಹಾಗಾದ್ರೆ ಅದರ ಹಿನ್ನೆಲೆ ಏನೆಂಬುದಾಗಿ ನೋಡುವಾಗ ನಾವು ನೆನೆಸ್ತೇವೆ, ಅದನ್ನ ಇದು ಯಾರೋ ಒಬ್ರು ಬರೆದಿರ್ತಕ್ಕಂಥದ್ದು ಎಂಬುದಾಗಿ ನೆನೆಸ್ತೇವೆ ನಾವು. ಹೌದು, ಅದು ಒಬ್ರು ಬರೆದಿರ್ತಕ್ಕಂಥದ್ದೇ. ಆದ್ರೆ ಅದರ ಹಿನ್ನೆಲೆ ಬಹಳ ಸ್ವಾರಸ್ಯಕರವಾಗಿದೆ. ಈ ಹಿಂದೆ ಇಂಗ್ಲೆಂಡ್ ದೇಶದಲ್ಲಿ ಇಬ್ರು ಸಹೋದರರಿದ್ರು. ಆ ಇಬ್ರು ಸಹೋದರರು ಇರುವಂತ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಬಹಳ ದೇವ ಭಕ್ತರಾಗಿದ್ದರು. ಹಾಗಾಗಿ ಕೂಡ ಅವರು ಬಹು ಬೇಗನೆ ಈ ಲೋಕವನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಆ ಅಣ್ಣ ತಮ್ಮ ಇಬ್ರು ಕೂಡ ಈಗ ಅನಾಥರಾದ್ರು. ಇಬ್ಬರೇ ಮಕ್ಕಳಿದ್ದಾರೆ, ಅವರು ಚಿಕ್ಕ ಮಕ್ಕಳಾಗಿದ್ದಾರೆ. ಅವರು ಸುಮಾರು ಒಂದು ಮಧ್ಯಮ ವಯಸ್ಸಿಗೆ ಬರೋ ತನಕ ತಂದೆ ತಾಯಿಗಳನ್ನ ಅವ್ರು ಕಳ್ಕೊಂಡ್ರು. ಹೀಗಿರುವಾಗ ತಮ್ಮ ಮತ್ತು ಅಣ್ಣ ಇಬ್ಬರೇ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಅವರಿಬ್ಬರಿಗೂ ಒಂದು ಕಲೆ ಚೆನ್ನಾಗಿ ಕರಗತವಾಗಿತ್ತು. ಆ ಕಲೆ ಏನೆಂಬುದಾಗಿ ಹೇಳುವಾಗ ಅವರು ಚಿತ್ರಗಳನ್ನ ಬರೆಯುವುದರಲ್ಲಿ ಅವರು ಬಹಳ ಆಸಕ್ತಿ ಉಳ್ಳವರಾಗಿದ್ದರು. ಹಾಗಾಗಿ ಒಂದು ಸಾರಿ ಅಣ್ಣ ತಮ್ಮ ಇಬ್ರು ಕೂಡ ಅವರು ಚರ್ಚೆ ಮಾಡ್ತಾರೆ, ಅಣ್ಣ ನಾವಿಬ್ರಲ್ಲಿ ಯಾರಾದ್ರೂ ಒಬ್ರು ಹೋಗಿ ಚಿತ್ರಕಲೆಯ
ಒಂದು ಶಿಕ್ಷಣಕ್ಕೆ ನಾವು ಸೇರ್ಕೊಳ್ಳೋಣ, ಮುಂದೆ ನಮ್ಮ ಜೀವಿತಕ್ಕೆ ಅದು ಆಧಾರವಾಗ್ತದೆ ಎಂಬುದಾಗಿ ಅವರು ಒಬ್ರಿಗೊಬ್ರು ಮಾತಾಡ್ಕೊಂಡ್ರು. ತಂದೆ ತಾಯಿಗಳಿಲ್ಲ, ಅನಾಥ ಮಕ್ಕಳು, ನೋಡಿಕೊಳ್ಳುವಂತವ್ರು ಯಾರು ಇಲ್ಲ. ಹೀಗಿರುವಾಗ ಅವ್ರೇನ್ ಮಾಡಿದ್ರು, ಈಗ ತಮ್ಮ ಹೇಳ್ತಾನೆ, ಅಣ್ಣ ನೀನೇ ಹೋಗಿ ಸೇರ್ಕೋ, ನಾನು ದುಡಿದು ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಅಣ್ಣ ಹೇಳ್ತಾನೆ, ಇಲ್ಲ ಇಲ್ಲ ತಮ್ಮ, ಅದು ನನ್ನ ಜವಾಬ್ದಾರಿ, ನನ್ನ ಜವಾಬ್ದಾರಿಯಿಂದ ನಾನು ನಿನ್ನ ಸಾಕ್ಬೇಕಾಗಿದೆ, ಹಾಗಾಗಿ ನೀನು ಹೋಗಿ ಸೇರ್ಕೋ, ನಾನು ನಿನಗೆ ಸಹಾಯವನ್ನು ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಸೊ ಹೀಗೆ ಒಬ್ರಿಗೊಬ್ರು ಚರ್ಚೆ ಮಾಡ್ತಿರ್ಬೇಕಾದಾಗ ಅಣ್ಣನನ್ನ ಬಿಟ್ಕೊಡ್ಲಿಕ್ಕೆ ತಮ್ಮನಿಗೆ ಮನಸ್ಸಿಲ್ಲ, ತಮ್ಮನನ್ನ ಬಿಟ್ಕೊಡ್ಲಿಕ್ಕೆ ಅಣ್ಣನಿಗೆ ಮನಸ್ಸಿಲ್ಲ. ಹೀಗಿರುವಾಗ ಅವ್ರೇನ್ ಮಾಡ್ತಾರೆ, ಈಗ ಒಂದು ದಿವಸ ಬಂದು ಏನ್ ಮಾಡ್ತಾರೆ, ಈಗ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾರೆ, ಅವರು ಒಂದು ಒಂದು ಹೆಡ್ ಟೈಲ್ ಹಾಕ್ತಾರೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ಶಿಕ್ಷಣವನ್ನ ಪಡೀಲಿಕ್ಕೆ ಹೋಗ್ತಕ್ಕಂಥದ್ದು, ಉಳಿದವರು ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಎಂಬುದಾಗಿ ಇಬ್ರು ಕೂಡ ಪ್ರಾರ್ಥನೆ ಮಾಡಿ ಒಂದು ಟೈಲನ್ನ ಹೆಡ್ ಟೈಲನ್ನ ಹಾಕ್ತಾರೆ. ಈ ಒಂದು ಸಂದರ್ಭದಲ್ಲಿ ನೋಡ್ತೇವೆ ನಾವು, ಅಣ್ಣನಿಗೆ ಗೆಲುವು ಬಂತು. ಅಣ್ಣನು ವಿದ್ಯಾಭ್ಯಾಸಕ್ಕೆ ಹೋಗುವಂಥದ್ದು, ತಮ್ಮನು ಅವನ ಜವಾಬ್ದಾರಿ ನೋಡ್ಕೊಳ್ಳುವಂಥದ್ದು ಅಲ್ಲಿ ಕೂಡಿ ಬಂತು. ಈಗ ಏನ್ ಮಾಡ್ತಾನೆ, ಈಗ ತಮ್ಮ ಸಂತೋಷವಾಗಿ ತನ್ನ ಅಣ್ಣನನ್ನ ಆ ಚಿತ್ರಕಲೆಯ ಒಂದು ಶಾಲೆಗೆ ಸೇರಿಸಿ ಅವನಿಗೆ ಬೇಕಾದಂತ ಎಲ್ಲವನ್ನ ಒದಗಿಸೋದಕ್ಕೋಸ್ಕರ ಮಾಡ್ತಾನೆ. ಈಗ ಅದೇ ತಾನೇ ಪ್ರಾರಂಭವಾಗಿದ್ದಂತಹ ಕಲ್ಲಿದ್ದಲಿನ ಫ್ಯಾಕ್ಟರಿಗೆ ಆತ ಏನ್ ಮಾಡ್ತಾನೆ, ಕೆಲಸಕ್ಕೆ ಸೇರ್ತಾನೆ. ಕಲ್ಲಿದ್ದಲಿನ ಫ್ಯಾಕ್ಟರಿ ಆತನ ಕೆಲಸಕ್ಕೆ ಸೇರ್ತಾನೆ. ಅದು ಸರಿಸುಮಾರು 5 ವರ್ಷಗಳ ಆ ಒಂದು ತರಬೇತಿಯ ಕೋರ್ಸ್. ಅದು 5 ವರ್ಷಗಳ ಕಾಲ ತನ್ನ ಅಣ್ಣನಿಗೆ ಬೇಕಾದಂತಹ ಎಲ್ಲ ಹಣಕಾಸುಗಳನ್ನು ಆತನು ಸಂಪಾದನೆ ಮಾಡಿ ಅಣ್ಣನನ್ನ ಓದಿಸ್ತಾನೆ. ಅಣ್ಣನನ್ನ ಓದಿಸಿ ಈಗ ಅಣ್ಣ ಏನ್ ಮಾಡ್ತಾನೆ, ಒಂದು ಪದವಿಯನ್ನ ಪಡ್ಕೊಂಡು ಚಿತ್ರಕಲೆಯಲ್ಲಿ ಆತನು ಬಹಳ ಪ್ರವೀಣನಾಗಿ ಆತನು ತನ್ನ ತಮ್ಮನ ಬಳಿಗೆ ಬಂದ. ಆತನ ಅಣ್ಣನ ಆಲೋಚನೆ ಏನಿತ್ತು ಗೊತ್ತಾ, ಈಗ ನಾನು ಕೆಲಸಕ್ಕೆ ಸೇರಿ ನನ್ನ ತಮ್ಮನನ್ನ ಓದಿಸ್ಬೇಕೆಂಬುದಾಗಿ ಅವನು ಸಂತೋಷವುಳ್ಳವನಾಗಿ ಬಹಳ ಉತ್ಸಾಹದಿಂದ ಮನೆಗೆ ಬಂದ. ಅದಾದ ನಂತರ ನೋಡ್ತೇವೆ ನಾವು, ತಮ್ಮನನ್ನು ನೋಡುವಾಗ ಬಹಳ ದುಃಖವಾಯಿತು. ಆ ಕಲ್ಲಿದ್ದಲಿನ ಆ ಒಂದು ಧೂಳಿನ ಆ ಸೇವನೆ ಮಾಡಿದ ನಿಮಿತ್ತವಾಗಿ ತಮ್ಮನಿಗೆ ಈಗ ಆಸ್ತಮ ರೋಗ ಬಂದಿದೆ. ಅವನ ಕೈಗಳಿಗೆ ಪೆನ್ನನ್ನು ಕೂಡ ಇಟ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಹೀಗಿರುವಾಗ ನೋಡ್ರಿ ಏನ್ ಮಾಡ್ತಾನೆ, ಈಗ ಅಣ್ಣ ಬಂದು ತಮ್ಮನನ್ನ, ಸಹೋದರನೇ, ನೀನ್ ನನಗೋಸ್ಕರ ಇಂಥ ಕಾರ್ಯವನ್ನ ಮಾಡಿದೀಯಾ, ಈಗ ನೀನು ಹೋಗಿ ವಿದ್ಯಾಭ್ಯಾಸವನ್ನು ಮಾಡು ಅಂತ ಹೇಳುವಾಗ ಅವನೇ ಮಾಡ್ತಾನೆ, ಅಣ್ಣ ನನಗೇನು ನಿನ್ನ ವಿದ್ಯಾಭ್ಯಾಸ ನೋಡಿದ್ರೆ ಸಂತೋಷ ಆಗ್ತಾ ಇದೆ, ಹಾಗಾಗಿ ನಾನು ಆ ಚಿತ್ರವನ್ನು ಬರೆಯುವಂತ ಸ್ಥಿತಿಲಿ ಇಲ್ಲ, ನನ್ನ ಕೈಗಳಕ್ಕೆ ಸ್ಪಂದಿಸ್ತಾ ಇದೆ ಎಂಬುದಾಗಿ ಹೇಳುವಾಗ ಅಣ್ಣನ ಕಣ್ಣಲ್ಲಿ ನೀರು ಬಂತು. ಆತ ಏನ್ ಮಾಡ್ತಾನೆ, ಈಗ ತನ್ನ ತಮ್ಮನ 2 ಕೈ ಮುಗಿದಂತ ತಮ್ಮನ ಕೈಗಳನ್ನು ನೋಡಿ ಆ ತಮ್ಮನ ಕೈಗಳ ಚಿತ್ರವನ್ನ ಆತನು ಬಿಡಿಸ್ತಾನೆ. ಆ ತಮ್ಮನ ಚಿತ್ರವೇ ಆತ ನೋಡ್ತೇವೆ ನಾವು ರಾಬರ್ಟ್ ಜೋಗರ್ ಎಂಬುದಾಗಿ. ಆ ರಾಬರ್ಟ್ ಜೋಗರ್ ಅಂತ ತಮ್ಮನ ಹೆಸರು ಅದು. ಈಗ ಏನ್ ಮಾಡ್ತಾನೆ ಅಣ್ಣ, ಆತನ ಹೆಸರನ್ನ ಮರೆತು ತನ್ನ ತಮ್ಮನ ಹೆಸರನ್ನೇ ಆತನು ಏನ್ ಮಾಡ್ತಾನೆ, ಮುಂದುವರಿಸ್ತಾನೆ. ಆತನು ಬರೆದಂತ ಎಲ್ಲಾ ಚಿತ್ರಗಳಲ್ಲಿ ರಾಬರ್ಟ್ ಜೋಗರ್ ಅಂತಕ್ಕಂಥ ಹೆಸರನ್ನ ಇಡ್ತಾನೆ. ಅದು ತಮ್ಮನ ಹೆಸರಾಗಿತ್ತು ಪ್ರಿಯರೇ. ಇದನ್ನ ನಾವು ನೋಡುವಾಗ ಒಂದು ಕುಟುಂಬದಲ್ಲಿ ತಮ್ಮನು ಮಾಡಿದಂತ ತ್ಯಾಗ, ತಮ್ಮನು ಮಾಡಿದಂತ ಪ್ರತಿಫಲ, ಆ ತ್ಯಾಗದ ಪ್ರತಿಫಲವಾಗಿ ಇವತ್ತು ಕೂಡ ನಾವು ಅವನ ಕೈಗಳ ಆ ಕರ್ತನಿಗೆ ಕೈ ಮುಗಿಯುವಂತ 2 ಕೈಗಳನ್ನು ನಾವು ಈಗಲೂ ಕೂಡ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಹೀಗಿರುವಾಗ ನಾವು ಕೂಡ ಈ ಲೋಕದಲ್ಲಿ ನಾವು ಧೈರ್ಯವಂತರಾಗಿ ನಾವು ಜೀವಿಸುವಾಗ, ಕರ್ತನಿಗೋಸ್ಕರ ನಾವು ಜೀವಿಸುವಾಗ, ನಾವು ಕರ್ತನ ಬಳಿಯಲ್ಲಿ ಜೀವಿಸುವಾಗ ಕರ್ತನು ತಾನೇ ನಮ್ಮೊಟ್ಟಿಗೆ ಆತನು ಧೈರ್ಯವನ್ನ ಕೊಟ್ಟು ನಮ್ಮನ್ನು ನಡೆಸುವಂತವನಾಗಿದೆ. ಯಾಕಂದರೆ ಸೈತಾನನು ನಮ್ಮನ್ನು ಎದುರಿಸುವಾಗ ನಮಗೆ ಬೇಕಾದಂತ ಧೈರ್ಯ, ಬಲ, ಶಕ್ತಿ ಎಲ್ಲವೂ ಕೂಡ ಕರ್ತನಿಂದಲೇ ಬರಬೇಕು. ಇನ್ಯಾರಿಂದಲೂ ಕೂಡ ಬರಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗೆ ನೋಡ್ತೇವೆ ನಾವು, ಮೋಶೆಯು ಕೂಡ ಒಂದು ರೀತಿಯಲ್ಲಿ ಈಗ ಅಧೈರ್ಯವುಳ್ಳವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ ಆತನಿಗೆ ಯಾವುದೇ ರೀತಿಯ ನೆಲೆ ಇಲ್ಲ. ಮೋಶೆಯ ಜೀವಿತದ 120 ವರ್ಷಗಳನ್ನ ನಾವು
40 ಎಂಬುದಾಗಿ 3 ಭಾಗ ಮಾಡುವಾಗ 40 ವರ್ಷಗಳ ಕಾಲ ಆತನು ಪಾರಂಗತನಾಗಿದ್ದಾನೆ, ಯುದ್ಧ ಪ್ರವೀಣನಾಗಿದ್ದಾನೆ. ಈ 40 ವರ್ಷಗಳ ಕಾಲ ಮಾಡ್ತಾನೆ, ಮತ್ತೆ ಆತನು ಕುರುಬನಾಗಿ ಕುರಿಗಳನ್ನು ಮೇಯಿಸಿದ್ದಾನೆ. ಎಲ್ಲಾ ರೀತಿಯ ಅನುಭವಗಳಿದೆ. ಈಗ ಆತನು ಮರಳುಗಾಡಿನಲ್ಲಿ ಅಥವಾ ಅರಣ್ಯ ಪ್ರಯಾಣದಲ್ಲಿ ಇಸ್ರೇಲರನ್ನು ನಡೆಸುವಾಗ ಆತನಿಗೆ ಯಾವುದೇ ರೀತಿಯ ಬಲವಿಲ್ಲ, ಯಾವುದೇ ರೀತಿಯ ಶಕ್ತಿ ಇಲ್ಲ. ಆತನು ಯಾರನ್ನು ನಂಬಿಕೊಂಡಿದ್ದಾನೆ? ಕರ್ತನನ್ನು ನಂಬಿಕೊಂಡು ಆತನು ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಕರ್ತನ ಮೇಲೆ ಭರವಸೆ ಉಳ್ಳವರಾಗಿ ಆತನು ಕಾರ್ಯವನ್ನ ಮಾಡ್ತಿದ್ದಾನೆ. ನೋಡ್ರಿ, ಮೋಶೆಯ ವಿಷಯಕ್ಕೆ ನಾವು ಬರುವಾಗ ಅದ್ಭುತವಾದ ಸಂಗತಿಗಳು ನೋಡ್ತೇವೆ ನಾವು. ಆತನು ಬರುವಾಗ ನೋಡ್ತೇವೆ ನಾವು, ಇಸ್ರೇಲರನ್ನ ಆತ ನಡೆಸಿಕೊಂಡು ಬರುವಾಗ, ನನ್ನ ಪ್ರಿಯ ದೇವಜನರೇ, ಆ ಕೆಂಪು ಸಮುದ್ರ ಮುಂದೆ ಬರ್ತದೆ. ಆ ಕೆಂಪು ಸಮುದ್ರ ಬರುವಾಗ, ಆ ಕೆಂಪು ಸಮುದ್ರ ಮುಂದೆ ಬರುವಂತದ್ದಾಗಿದೆ. ನನ್ನ ಪೂರ್ವಿಕರಾಗಿರ್ತಕ್ಕಂಥ ಇಸ್ರೇಲರು ಮೋಶೆಯ ಮುಖಾಂತರವಾಗಿ ನಡೆದು ಬರ್ತಾ ಇದ್ದಾರೆ. ಅಕ್ಕಪಕ್ಕ ಇಕ್ಕೆಲುಗಳಲ್ಲಿ ಭಯಂಕರವಾಗಿರ್ತಕ್ಕಂಥ ಗೋಂಡಾರಣ್ಯವಿದೆ, ಎಡ ಬಲಗಳಲ್ಲಿ ಅರಣ್ಯವಿದೆ. ಹಿಂದ್ಗಡೆ ಈಗ ಫರೋಹನ ರಾಹುತರ ಶಬ್ದ ಕೇಳಿಸ್ತಾ ಇದೆ. ಫರೋಹನ ರಾಹುತರನ್ನ ಬೆನ್ನಟ್ಟಿದ್ದಾರೆ. ನಾವು ಸ್ವಲ್ಪ ಹೊತ್ತು ನಾವು ಈ ವಿಷಯದ ಬಗ್ಗೆ ನಾವು ಆಲೋಚನೆ ಹೋಗೋ ಪ್ರಿಯರೇ, ಒಂದು ವೇಳೆ ಅವರ ಧೈರ್ಯ ಎಷ್ಟರ ಮಟ್ಟಿಗೆ ಇತ್ತು ಅಥವಾ ಅವರ ಧೈರ್ಯ ಎಷ್ಟರ ಮಟ್ಟಿಗೆ ಕುಂದು ಅಂತ ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಅವರೇನೋ ವಾಗ್ದತ್ತವಾದ ದೇಶವನ್ನ ಸೇರ್ಬೇಕು ಎಂಬತಕ್ಕಂಥ ನಿರೀಕ್ಷೆ ಉಳ್ಳವರಾಗಿ ಅವರು ಮುಂದೆ ಮುಂದೆ ಸಂತೋಷ ಉಳ್ಳವರಾಗಿ ಹೆಜ್ಜೆ ಇಟ್ಟು ಸಂತೋಷದಿಂದ ಹೋಗ್ತಾ ಇದ್ದಾರೆ. ಅಚಾನಕ್ ಆಗಿ ಕೆಂಪು ಸಮುದ್ರ ಎದುರಾಯ್ತು. ಆ ಕೆಂಪು ಸಮುದ್ರ ಎದುರಾದಾಗ ಅವ್ರು ಏನು ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಹಿಂದೆ ತಿರುಗಿ ನೋಡುವಾಗ ಫರೋಹನ ರಾಹುತರು ಅವರನ್ನ ಬೆನ್ನಟ್ಟಿ ಬರ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಈ ಲೋಕ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ಆ ಕೆಂಪು ಸಮುದ್ರ ನಮಗೆ ಬರುವಂತಹ ಸಮಸ್ಯೆಗಳನ್ನ, ಸಂಕಟಗಳನ್ನ, ದುಃಖಗಳನ್ನ ನಮಗೆ ಅದು ಸೂಚಿಸುವಂತಹ ಕೆಲವು ಸಾದೃಶ್ಯವಾಗಿದೆ. ನಾವು ಜೀವಿಸುವಾಗ ಖಂಡಿತವಾಗಿ ಕೂಡ ನಮಗೆ ಅನೇಕ ಸಮಸ್ಯೆಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು, ಬೇನೆಗಳು, ಅನಾರೋಗ್ಯಗಳು ನಮ್ಮನ್ನ ಬಾಧಿಸುವಂತದ್ದಾಗಿರ್ತವೆ. ಆದರೆ ಅದಕ್ಕೆ ನಾವು ನಮ್ಮನ್ನ ಎಡೆ ಮಾಡಿಕೊಡದೆ ನಾವು ಧೈರ್ಯ ಉಳ್ಳವರಾಗಿ ಧೈರ್ಯದಿಂದ ನಾವು ಅದನ್ನ ಎದುರಿಸಬೇಕೆಂಬುದನ್ನು ನಮಗೆ ಈ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ಈ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಮನುಷ್ಯರು ಆಶೀರ್ವಾದಗಳ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ನಾವು ಆಶೀರ್ವಾದಗಳ ಮೇಲೆ ನಂಬಿಕೆ ಇಡುವಂತದ್ದಲ್ಲ, ಆಶೀರ್ವಾದವನ್ನ ಕೊಡುವಂತ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿರ್ಬೇಕು. ಆಶೀರ್ವಾದವನ್ನ ಕೊಡುವಂತ ದೇವರ ಮೇಲೆ ನಾವು ನಂಬಿಕೆ ಉಳ್ಳವರಾಗಿರುವಾಗ ಕರ್ತನು ತಾನೇ ಇದಕ್ಕಿಂತಲೂ ಅಧಿಕವಾದಂತ ಆಶೀರ್ವಾದವನ್ನು ಕೊಡುವಂತವನಾಗಿದ್ದಾನೆ. ದುರಾದೃಷ್ಟವಶಾತ್ ಈ ದಿನಗಳಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಎಂಬುದಾಗಿ ಹೇಳಿ ಆಶೀರ್ವಾದಗಳ ಮೇಲೆ ಕಣ್ಣಿಟ್ಟು, ಆಶೀರ್ವಾದಗಳ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂತದ್ದು ಬಹಳ ದುರಂತವಾಗಿದೆ ಪ್ರಿಯರೇ. ಕೆಂಪು ಸಮುದ್ರವನ್ನ ನೋಡುವಾಗ ಅವರಿಗೆ ಭಯ ಉಂಟಾಯ್ತು. ಈಗ ನೋಡ್ತೇವೆ ನಾವು, ಯಜಮಾನನಾಗಿರ್ತಕ್ಕಂತಹ ಅವರನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಮೋಶೆಗೂ ಕೂಡ ಒಂದು ಕ್ಷಣ ರೀತಿಗ ಏನು ಮಾಡಬೇಕು ತೋಚಿಸ್ತಾ ಇಲ್ಲ ಅವ್ರಿಗೆ. ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ನನ್ನ ಜನರಿದ್ದಾರೆ, ಚಿಕ್ಕ ಮಕ್ಕಳು, ದೊಡ್ಡವರು ಮೊದಲುಗೊಂಡು ವೃದ್ಧರು ಎಲ್ಲರೂ ಕೂಡ ಇದ್ದಾರೆ. ನನ್ನನ್ನು ನಂಬ್ಕೊಂಡು ಬಂದಿರ್ತಕ್ಕಂಥ ಅಷ್ಟು ಜನಾಂಗವಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಮತ್ತೆ ಫರೋಹನ ರಾಹುತರು ಬಂದು ಇವರನ್ನ ಮತ್ತೆ ಬೆನ್ನಟ್ಟಿ ಹಿಡಿದು ಇವರನ್ನ ಮತ್ತೆ ಬಂದಿ ಆಳುಗಳಿಗೆ ಎಳ್ಕೊಂಡು ಹೋಗ್ತಾರೆ. ಹೀಗಿರುವಾಗ ಇಷ್ಟು ದಿನಗಳ ಕಾಲ ಮಾಡಿದಂತ ಎಲ್ಲಾ ಕಾರ್ಯಗಳು ವ್ಯರ್ಥವಾಗ್ತದೆ ಎಂಬುದಾಗಿ ಆತನು ಖಂಡಿತವಾಗಿ ಕೂಡ ಅಧೈರ್ಯಗೊಂಡನು. ಹೀಗಿರುವಾಗ ಕರ್ತನಿಗೆ ಆತನು ಮೊರೆ ಇಡುವಾಗ, ಕರ್ತನನ್ನು ಆತನು ಕೇಳಿಕೊಳ್ಳುವಾಗ, ಕರ್ತನೇ ನಾನು ಏನು ಮಾಡಬೇಕೆಂಬುದಾಗಿ ಆತನು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ, ನೋಡ್ರಿ, ಮೋಶೆ ನಾವು ಹೇಗೆ ಈ ಮಾಧ್ಯಮದ ಮುಖಾಂತರ ಮಾತಾಡ್ತಾ ಇದ್ದೀವೋ ಅದೇ ಪ್ರಕಾರವಾಗಿ ದೇವರೊಟ್ಟಿಗೆ ಮಾತಾಡ್ತಾ ಇದ್ದಂತೆ ಆತನು. ಎಂತ ಒಂದು ಅದ್ಭುತವಾದ ವ್ಯಕ್ತಿ ಆಗಿದ್ರು ನಮ್ಮ ಮೋಶೆ. ಆತನು ದೇವರ ಬಳಿಯಲ್ಲಿ ಹೋಗಿ ಮೊಣಕಾಲೂರಿ, ಕರ್ತನೇ ನಾನು ಏನು ಮಾಡಬೇಕೆಂಬುದಾಗಿ ಹೇಳುವಾಗ
ಆತನು ದೇವರು ಆತನಿಗೆ ಕೊಡುವಂತಾಗ್ಲಿ. ಮೋಶೆ, ನೀನು ನನ್ನನ್ನು ಕೇಳುವಂತದ್ದೇನು? ನಿನ್ನ ಕೈಲಿರ್ತಕ್ಕಂತಹ ಆ ಕೋಲು ನೀನು ಚಾಚು. ಎಂತ ಒಂದು ಅದ್ಭುತ ಪ್ರಿಯರೇ! ದೇವರು ಕೊಟ್ಟಂತ ಆ ಕೋಲು, ಆ ಕೋಲನ್ನು ಚಾಚಿದಾಗ ಆ ಸಮುದ್ರವು ಇಬ್ಬಾಗವಾಯಿತು ಎಂಬುದನ್ನು ನೋಡ್ತೇವೆ ನಾವು. ಆ ಕೋಲು ಯಾವುದಕ್ಕೆ ಸಾದೃಶ್ಯವಾಗಿದೆ? ಆ ಕೋಲು ದೇವರ ವಾಕ್ಯಕ್ಕೆ ಸಾದೃಶ್ಯವಾಗಿದೆ. ಈ ದಿನ ಅದು ಪ್ರಾರ್ಥನೆಗೆ ಸಾದೃಶ್ಯವಾಗಿದೆ. ನಾವು ಕೂಡ ನಮಗೆ ಸಮಸ್ಯೆಗಳು ಬರುವಾಗ, ಸಂಕಟಗಳು ಬರುವಾಗ, ದುಃಖಗಳು ಬರುವಾಗ, ಚಿಂತೆಗಳು ಬರುವಾಗ, ವ್ಯಥೆಗಳು ಬರುವಾಗ ನಾವು ಖಂಡಿತವಾಗಿ ಕೂಡ ನಾವು ಸೋತು ಹೋಗದೆ, ನಾವು ಜಾರಿ ಹೋಗದೆ, ನಾವು ಬಿದ್ದು ಹೋಗದೆ ಕರ್ತನ ಬಳಿಗೆ ನಾವು ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳಬೇಕು. ಆಗ ತಾನೇ ಕರ್ತನು ನಮಗೆ ಬೇಕಾದಂತ ಧೈರ್ಯವನ್ನ ಕೊಡುವಂತವನಾಗಿದ್ದಾನೆ. ನೋಡ್ರಿ, ಅದೇ ಕ್ಷಣದಲ್ಲಿ ಮೋಶೆ ಧೈರ್ಯವುಳ್ಳವನಾಗಿ, ರೋಷವುಳ್ಳವನಾಗಿ, ದೇವರ ವಾಕ್ಯಾನುಸಾರವಾಗಿ ಆತನು ಆ ಕೆಂಪು ಸಮುದ್ರವನ್ನ ಭೇದಿಸಿ ಹಿರಿಯರನ್ನ ಆತನು ದಡ ಮುಟ್ಟಿಸ್ತಾನೆ ಎಂಬುದನ್ನು ನೋಡ್ತೇವೆ. ಎಂತ ಒಂದು ಅದ್ಭುತ ಎಂಬುದಾಗಿ ನಾವು ಇದರಿಂದ ಅರ್ಥವನ್ನು ಮಾಡ್ಕೊಳ್ಬೇಕಾಗಿದೆ. ಮುಂದೆ ಆತನು ಅನೇಕ ಕಾರ್ಯಗಳನ್ನ ಮಾಡಿದಂತ ನಾವು ಸತ್ಯವಿದುಕೊಳ್ಳುವಂತವರಾಗಿದ್ದೇವೆ. ಈ ದಿನ ನಾವು ಮತ್ತೊಂದು ನಿಮಗೆ ಸಂಗತಿ ನಮಗೆ ತಿಳಿಸಲಿಕ್ಕೆ ನಾನು ಹರ್ಷವುಳ್ಳವನಾಗಿದ್ದೇನೆ. ಅದೇ ವಿಮೋಚನಾ ಕಾಂಡಗಳ ಪುಸ್ತಕ 17ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ ನಾವು, ಇದಕ್ಕಿಂತಲೂ ಆ 17ನೇ ಅಧ್ಯಾಯದ ಇಂದಿನ ಭಾಗದಲ್ಲಿ ನೋಡ್ತೇವೆ ನಾವು 16ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಮೋಶೆ ತಾನೇ ಬಂಡೆಯ ಮುಖಾಂತರವಾಗಿ ಅವರಿಗೆ ನೀರನ್ನ ಕೊಟ್ಟಂತದ್ದು, ಮತ್ತು ಕಹಿಯಾದ ನೀರನ್ನ ಸಿಹಿ ಮಾಡಿದಂಥದ್ದು, ಮತ್ತು ಆ ನನ್ನ ಪೂರ್ವಿಕರು ಬಯಸಿದಂತಹ ಅವರಿಗೆ ಮಾಂಸಾಹಾರವನ್ನು ಕೊಟ್ಟು ಎಲ್ಲವನ್ನೂ ಕೂಡ ನಾವು ಅಲ್ಲಿ ಆ ಒಂದು ವಾಕ್ಯ ನೋಡುವಂತವರಾಗಿದೆ. ಅದನ್ನು ನಾವು ಮುಂದಿನ ಸಂದೇಶದಲ್ಲಿ ಮುಂದಿನ ಸಂದೇಶದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ಈ ದಿನ ನಾನು ಆರಿಸ್ಕೊಂಡಿರ್ತಕ್ಕಂಥ ಈ ಭಾಗದಲ್ಲಿ 8ನೇ ವಚನಕ್ಕೆ ನಾವು ಬರುವಾಗ 17ನೇ ಅಧ್ಯಾಯದ ವಿಮೋಚನಾ ಕಾಂಡ 17ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುವಾಗ ಅಲ್ಲ ನೋಡ್ತೇವೆ ನಾವು, ಆಗ ಅಮಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತೇವೆ ನಾವು, ಅವರು ಆ ಅರಣ್ಯ ಯಾತ್ರೆಯಲ್ಲಿ ಅವರು ಪ್ರಯಾಣ ಮಾಡ್ತಾ ಇರ್ಬೇಕಾದಾಗ ಮತ್ತೊಂದು ದುಃಖ, ಮತ್ತೊಂದು ಸಂಕಟ, ಮತ್ತೊಂದು ಬೇರೆಯವರಿಗೆ ಎದುರಾಯಿತು. ಅದು ನೋಡ್ತೇವೆ ನಾವು, ಅಮಲೇಕ್ಯರು ಅವರನ್ನ ಎದುರುಗೊಳ್ತಾರೆ. ಅಮಲೇಕ್ಯರು ಯಾರಪ್ಪ ಎಂಬುದಾಗಿ ಹೇಳುವಾಗ ಏಸಾವನ ಸಂತತಿಯವರು. ಅವರ ಉದ್ದೇಶ ಏನು? ಅವರು ಹಾಳು ಮಾಡುವಂಥದ್ದು ಅವರ ಉದ್ದೇಶ, ಇರುವಂತದನ್ನ ಕಿತ್ಕೊಳ್ತಕ್ಕಂಥದ್ದು. ನಾವು ನೋಡ್ತೇವೆ ನಾವು ಮತ್ತೊಂದು ವಿಘ್ನಗಳು ಎದುರಾಗುತ್ತದೆ ನೋಡುವಂತವರಾಗಿದ್ದೇವೆ. ರೆಫೀದೀಮಿನಲ್ಲಿ ಈಗ ಅಮಲೇಕ್ಯರು ಎದುರಾಗ್ತಾರೆ. ಈಗ ಅಮಲೇಕ್ಯರು ಎದುರಾದಾಗ ನೋಡ್ರಿ, ಮೋಶೆ ಹೇಳ್ತಾನೆ, ನಾಳೆ ನಾವು ಅಮಲೇಕ್ಯರನ್ನ ಎದುರಿಸಬೇಕಾಗಿದೆ. ಹಾಗಾಗಿ ನಾನು ನನ್ನ ಕೋಲನ್ನು ಎತ್ತುಕೊಂಡು ಏನ್ ಮಾಡ್ತೇನೆ, ನಾನೀಗ ಆ ಒಂದು ತುದಿಯಲ್ಲಿ ಹೋಗಿ ನಿಲ್ತೇನೆ, ನೀವು ಬರಬೇಕು, ನೀವು ಯುದ್ಧವನ್ನು ಮಾಡ್ಬೇಕೆಂಬುದಾಗಿ ಹೇಳ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಮೋಶೆ ಯುದ್ಧ ಮಾಡುವಾಗ, ಮೋಶೆ ಕೈಗಳು ಮೇಲಕ್ಕೇರುವಾಗ ಏನಾಗ್ತದೆ? ಇಸ್ರೇಲ್ಗೆ ಜಯ ಆಗ್ತಾ ಇದೆ. ಮೋಶೆ ಕೈಗಳನ್ನ ಬಿಟ್ಟಾಗ ಇಸ್ರೇಲರಿಗೆ ಅಪಜಯ ಆಗ್ತಾ ಇದೆ. ಮೋಶೆ ಕೈಗಳನ್ನ ಎತ್ತಾನೆ, ಇಸ್ರೇಲರಿಗೆ ಜಯ ಆಗ್ತಾ ಇದೆ. ಮೋಶೆ ಆ ಕೈಗಳು ಸೋತು ಬೀಳುವಾಗ ಅಲ್ಲಿ ಆ ಅಮಲೇಕ್ಯರಿಗೆ ಜಯ ಆಗ್ತಾ ಇದೆ. ನನ್ನ ಪ್ರಿಯ ದೇವ ಜನರೇ, ಇದು ನಮ್ಗೆ ಏನನ್ನ ತೋರಿಸ್ತದೆ ಎಂಬುದಾಗಿ ಹೇಳುವಾಗ, ಈ ಲೋಕವು ಒಂದು ಯುದ್ಧದ ಒಂದು ಭೂಮಿಯಾಗಿದೆ. ಈ ಯುದ್ಧ ಭೂಮಿಯಲ್ಲಿ ನಾವು ಜೀವಿಸುವಾಗ, ಯುದ್ಧವನ್ನು ನಾವು ಮಾಡುವಾಗ, ನಾವು ಎಲ್ಲಿ ತನಕ ನಾವು ಪ್ರಾರ್ಥನೆಯನ್ನ ಮಾಡ್ತೇವೋ ಅಲ್ಲಿ ತನಕ ನಮ್ಗೆ ಧೈರ್ಯ ಇರ್ತದೆ. ಒಂದು ವೇಳೆ ನಾವು ನೋಡ್ತೇವೆ, ಮೋಶೆ ಅಲ್ಲಿಯ ಜನರ ನಾಯಕನಾಗಿ ಪ್ರತಿಯೊಬ್ಬರನ್ನು ಆತನು ನಡೆಸ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಕುಟುಂಬದಲ್ಲಿರ್ತಕ್ಕಂತಹ ನಾವುಗಳು, ಕುಟುಂಬದ ಯಜಮಾನಿಯು ಮನೆಯನ್ನು ನಡೆಸುವಾಗ ಆಕೆ ಏನ್ ಮಾಡ್ಬೇಕು? ಆಕೆ ಪ್ರಾರ್ಥನಾ ವೀರನಾಗಿ ದೇವರ ಬಳಿಯಲ್ಲಿ ಆತನು ತನ್ನನ್ನ ತಗ್ಗಿಸಿಕೊಳ್ಳವನಾಗಿ ಪ್ರಾರ್ಥನೆ ಮಾಡುವಾಗ ಆ ಕುಟುಂಬಕ್ಕೆ ಯಾವ ಭಯವಿಲ್ಲ ಪ್ರಿಯರೇ. ನಿರ್ಭಯವಾಗಿ ಆ ಕುಟುಂಬ ಜೀವಿಸುವಂತದ್ದಾಗಿರ್ತದೆ. ಹೀಗಿರುವಾಗ ನಾವು ನೋಡ್ತೇವೆ,
ಆತನು ಕೈಯನ್ನ ಮೇಲಕ್ಕೆ ಎತ್ತಾಗ ಅವ್ರಿಗೆ ಜಯ ಆಗ್ತಾ ಇದೆ. ಆತನು ಕೈ ಸೋತು ಕೈ ಬಿಟ್ಟಾಗ ಅವ್ರಿಗೆ ಅಪಜಯ ಆಗ್ತಾ ಇದೆ. ಇದನ್ನು ನೋಡಿದಂತಹ ಮುಂದೆ ನೋಡ್ತೇವೆ ನಾವು, ಗುಡ್ಡದ ತುದಿಗೆ ಮೋಶೆಯು ತನ್ನ ಕೈಗಳ ಮೇಲೆ ಎತ್ತಿರುವಾಗ ಇಸ್ರಾಯೇಲರಿಗೆ ಜಯ ಬಲವಾಗುವುದು, ಇಳಿಸುವಾಗ ಇಸ್ರಾಯೇಲಿಗೆ ಬಲವಾಗದು, ಇಳಿಸುವಾಗ ಅಮಲೇಕಿಯರು ಬಲವಾಗುವರು. ಹೀಗೆ ಮೋಶೆಯ ಕೈಗಳನ್ನು ಭಾರವಾದ್ದರಿಂದ ಆರೋನ ಊರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ, ಬಲಗಡೆ ಒಬ್ಬನನ್ನು ಎಡಗಡೆ ಒಬ್ಬನನ್ನು ಕೂಡಿಸಿ ಆ ರೀತಿಯಾಗಿ ಅವನ ಕೈಗಳನ್ನು ಒತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು ಎಂಬುದಾಗಿ. ಅಂದ್ರೆ ಏನು? ಈ ಲೋಕದಲ್ಲಿ ನಾವು ಧೈರ್ಯವುಳ್ಳವರಾಗಿ ನಾವು ಜೀವಿಸಬೇಕಾದರೆ, ಒಂದು ಒಳ್ಳೆಯ ಕುಟುಂಬವಾಗಿ ಜೀವಿಸಬೇಕಾದರೆ ಯಾವಾಗಲೂ ನಾವು ಪ್ರಾರ್ಥನೆಯನ್ನ ಮಾಡುವಂತವರೇ ಆಗಿರಬೇಕು. ಪ್ರಾರ್ಥನೆಯನ್ನು ಬಿಡದೆ ನಾವು ಎಡಬಿಡದೆ ಪ್ರಾರ್ಥನೆಯನ್ನು ಮಾಡಬೇಕು. ನಾವಿಲ್ಲಿ ನೋಡ್ತೇವೆ, ಈಗ ಯೆಹೋಶುವನಿಗೆ ಅರ್ಥ ಆಯ್ತು, ಒಂದು ವೇಳೆ ಮೋಶೆ ಕೈಯನ್ನು ಬಿಟ್ಟರೆ ನಮ್ಗೆ ಅಪಜಯ ಆಗ್ತದೆ ಅಂತ ತಿಳಿಸಿ ಏನ್ ಮಾಡ್ತಾರೆ, ಈಗ ಯೆಹೋಶುವನು ಮತ್ತು ಆರೋನನು ಮತ್ತು ಊರನು ಇಬ್ರು ಏನ್ ಮಾಡ್ತಾರೆ, ಈಗ ಅವರಿಬ್ಬರು ಬಂದು ಏನ್ ಮಾಡ್ತಾರೆ, ಈಗ ಮೋಶೆಯ ಎರಡು ಕೈಗಳನ್ನ ಅವರು ಹಿಡ್ಕೊಂಡು ಅವನಿಗೆ ಸಪೋರ್ಟ್ ಆಗಿ ನಿಲ್ತಾರೆ. ಒತ್ತು ಮುಳುಗುವ ತನಕ ಆತನ ಕೈಗಳನ್ನ ಹಾಗೆ ಒತ್ತುಕೊಂಡಿದ್ದರೆ ಎಂಬುದಾಗಿ ನೋಡ್ತೇವೆ ನಾವು. ಇದು ನಮ್ಗೆ ಏನನ್ನ ತೋರಿಸ್ತದೆ ಎಂಬುದಾಗಿ ಹೇಳುವಾಗ, ಕುಟುಂಬಗಳಲ್ಲಿ ಅಪಜಯ ಬರುವಾಗ, ಕುಟುಂಬಗಳಲ್ಲಿ ಕಷ್ಟಗಳು ಬರುವಾಗ, ಕುಟುಂಬಗಳಲ್ಲಿ ಸಂಕಟಗಳು ಬರುವಾಗ, ದುಃಖಗಳು ಬರುವಾಗ, ನಮ್ಮ ಮಕ್ಕಳಿಗೆ ನಮಗೆ ಶೋಧನೆಗಳು ಬರುವಾಗ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಪ್ರಾರ್ಥನೆ. ಪ್ರಾರ್ಥನೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕು ಪ್ರಿಯರೇ. ನಾವು ಪ್ರಾರ್ಥನೆಯನ್ನು ಮಾಡುವಾಗ ಕರ್ತನು ತಾನೇ ನಮಗೆ ಬೇಕಾದಂತಹ ಬಲವನ್ನು ಆತನು ನಮಗೆ ಕೊಡುವಂತವನಾಗಿದ್ದಾನೆ. ನಾವು ನಮ್ಮ ಬಲಹೀನತೆಯನ್ನು ಅರ್ಥ ಮಾಡಿಕೊಳ್ಳದೆ ಕರ್ತನ ಬಳಿ ನಾವು ಪ್ರಾರ್ಥನೆ ಮಾಡದೆ ನಾವು ಜೀವಿಸುವಾಗ ಖಂಡಿತವಾಗಿ ಕೂಡ ಸೈತಾನನು ನಮ್ಮನ್ನ ಸೈತಾನ ಎದುರಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆ ಬದಲಿಗೆ ಸೈತಾನನು ನಮ್ಮನ್ನೇ ಎದುರಿಸುವಂತವನಾಗಿದ್ದಾನೆ. ಒಂದು ಸಾರಿ ನಾವು ಸೈತಾನನಿಗೆ ಎದುರಿ ನಾವು ನಿಂತಾಗ, ಸೈತಾನನಿಗೆ ನಾವು ಬೆನ್ನು ಕೊಟ್ಟು ಹೋಗುವಾಗ ನಮ್ಮ ಪರಿಸ್ಥಿತಿಗಳು, ನಮ್ಮ ಜೀವಿತದ ದಿನಗಳು, ನಮ್ಮ ದಿಕ್ಕುಗಳು ಬದಲಾಗುವಂತದ್ದಾಗಿದೆ. ಹಾಗಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಧೈರ್ಯವಾಗಿರಬೇಕಾದರೆ, ನಮ್ಮ ಕುಟುಂಬದ ಜೀವಿತಗಳು ಧೈರ್ಯವಾಗಿ ಜೀವಿಸಬೇಕಾದರೆ ದೇವರ ಮುಂದೆ ನಾವು ಮನೆ ಯಜಮಾನನಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಎಡಬಿಡದೆ ನಾವು ಮೊಣಕಾಲೂರಬೇಕು. ಅದನ್ನ ಬಿಟ್ಟು ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡದೆ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡದೆ, ನಮ್ಮ ಇಡೀ ಜೀವಿತ ದಿವಸಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡದೆ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಾವು ಕರ್ತನ ಬಳಿಯಲ್ಲಿ ಕಾಣಿಸಿಕೊಳ್ಳದೆ ಹೋದರೆ ಪ್ರಯೋಜನಕ್ಕೆ ಬಾರದೆ ಇರತಕ್ಕಂಥ ಒಂದು ಜೀವಿತವಾಗುವಂತದ್ದಾಗಿದೆ. ಕೊನೆಯದಾಗಿ ನೋಡ್ತೇವೆ ನಾವು ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಅದು 4ನೇ ಅಧ್ಯಾಯ 6ನೇ ವಚನ ನಮಗೆಲ್ಲ ಬಹಳ ಗೊತ್ತಿರ್ತಕ್ಕಂಥ ಒಂದು ವಚನವಾಗಿದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ, ಆತನು ನಮಗೋಸ್ಕರ ಆತನು ಈ ದಿನವೂ ಕೂಡ ನಮ್ಮನ್ನ ನೋಡುವಂತವನಾಗಿದ್ದಾನೆ. ನಮಗೋಸ್ಕರ ಆತನು ನಮ್ಮನ್ನ ಕಾಯುವಂತವನಾಗಿದ್ದಾನೆ. ನಮಗೋಸ್ಕರ ಆತನು ನಿರೀಕ್ಷೆ ಉಳ್ಳವನಾಗಿದ್ದಾನೆ. ನನ್ನ ಮಗಳು ಯಾವ ಸಮಯದ ನನ್ನ ಬಳಿಗೆ ಬಂದು ನನ್ನನ್ನ ಹಾತುಕೊಳ್ಳುತ್ತಾರೆ ಎಂಬುದಾಗಿ ಆತನು ಕಾತುರವುಳ್ಳವನಾಗಿ ಕಾಯುವಂತವನಾಗಿದ್ದಾನೆ. ಹಾಗಾಗಿ ಸೈತಾನನ್ನು ಎದುರಿಸಬೇಕಾದ್ರೆ ನಮಗೆ ಧೈರ್ಯ ಬೇಕು. ಆ ಧೈರ್ಯವನ್ನು ನಾವು ಹೊಂದಬೇಕಾದರೆ ನಮಗೆ ಬಲ ಬೇಕು. ಆ ಬಲವನ್ನು ನಾವು ಹೊಂದಬೇಕಾದರೆ ಲೋಕದ ಪದ್ಧತಿಯ ಪ್ರಕಾರವಾಗಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ದೇವರ ಬಳಿಯಲ್ಲಿ ದೇವರ ಮಗನಾಗಿ, ದೇವರ ಮಗಳಾಗಿ, ದೇವರ ಕುಟುಂಬವಾಗಿ ನಾವು ಹೊಂದಲಿಕ್ಕೆ ಸಾಧ್ಯ ಹೊರತು ಅನ್ಯ ಕಾರ್ಯದಿಂದ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಾಗಾಗಿ ನಾವು ಆ ಪ್ರಾರ್ಥನೆ ಎಂಬತಕ್ಕಂಥ ಬಲವನ್ನು ನಾವು ಹೊಂದಬೇಕಾದರೆ ನಾವು ಧೈರ್ಯವುಳ್ಳವರಾಗಿರಬೇಕು. ಕರ್ತನು ತಾನೇ ಅನೇಕ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನ ಈ ರೀತಿಯಾಗಿ ನಮ್ಮನ್ನ ಆತನು ಸಂಧಿಸಿ ನಮಗೆ ಧೈರ್ಯವನ್ನು ತುಂಬುವಂತವನಾಗಿದ್ದಾನೆ. ಎಷ್ಟೋ ಸಾರಿ ನೋಡ್ತೇವೆ ನಾವು 31ನೇ ಕೀರ್ತನೆ 10ನೇ ವರ್ಷ ನೋಡ್ತೇವೆ ನಾವು, ಅಲ್ಲಿ ಭಕ್ತನಾಂತ ದಾವೀದನು ಸೋತು ಹೋಗಿದ್ದಾನೆ. ಭಯಂಕರವಾದ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಅವನು ಹೇಳ್ತಾನೆ, 10ನೇ ವಚನದಲ್ಲಿ ಹೇಳ್ತಾ ಆತನು, ನನ್ನ ಜೀವಿತ ಕಾಲಗಳು
ಕಷ್ಟದಲ್ಲಿಯೂ ಸಂಕಟದಲ್ಲಿಯೂ ನಿಟ್ಟಿಸಿದಲ್ಲಿಯೂ ಕಳೆದು ಹೋಗ್ತಾ ಇದೆ. ಏನ್ ಮಾಡ್ಲಿ ಎಂಬುದಾಗಿ ಆತನು ಗೋಳಾಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಅದಾದ ನಂತರ ನೋಡ್ತೇವೆ ನಾವು ಅದೇ 31ನೇ ವಚನ, 31ನೇ ಕೀರ್ತನೆ 24ನೇ ವಚನಕ್ಕೆ ಬರುವಾಗ, 10ನೇ ವರ್ಷದಲ್ಲಿ ಆತನಿಗೆ ಗೋಳಾಟ, 24ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಆತನ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದ ಎಂಬುದಾಗಿ ಆತನ ಹೇಳ್ತಾನೆ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆ ಕೆಲವರಾಗಿರ್ತಕ್ಕಂಥ ನಾವು ಕೂಡಿ ಬಂದಿದ್ದೇವೆ. ನಮ್ಮ ಹೃದಯವು ಧೈರ್ಯದಿಂದ ಇರಬೇಕು. ಅದನ್ನೇ ತಾನೇ ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ನೋಡ್ತೇವೆ ನಾವು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ ಎಂಬುದಾಗಿ ಕರ್ತನು ತಾಯಿ ನಮಗೆ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ನಾವು ನಂಬಿಕೆ ಉಳ್ಳವರಾಗಿ ಕರ್ತನ ಬಳಿಗೆ ಬರುವಾಗ ಕರ್ತನು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. 2 ವಿಷಯಗಳನ್ನ ಕುರಿತು ನಾವು ನೋಡಿದ್ದೇವೆ. ಮೊದಲನೇದಾಗಿ, ನಮ್ಮಲ್ಲಿರುವಂತಹ ಲೋಪಗಳನ್ನು ನಾವು ಸರಿಪಡಿಸಿಕೊಂಡವರಾಗಿ ಕರ್ತನ ಬಳಿಗೆ ಬರಬೇಕು. ಎರಡನೇದಾಗಿ, ಮನೆಯ ಕುಟುಂಬದ ಮುಖ್ಯಸ್ಥರಾಗಿ, ಮುಖ್ಯ ವ್ಯಕ್ತಿಯಾಗಿ ನಾವು ಕೈ ಎತ್ತಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಕೈ ಎತ್ತಿ ನಾವು ಪ್ರಾರ್ಥನೆ ಮಾಡ್ತೇವೋ ಆಗ ನಮ್ಮ ಕುಟುಂಬಗಳಿಗೆ ಜಯವು ಬರುವಂತದ್ದಾಗಿದೆ, ನಮ್ಮ ಮಕ್ಕಳಿಗೆ ಧೈರ್ಯವು ಸಿಕ್ಕುವಂತದ್ದಾಗಿದೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ತಾಯಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಆತನಿಗೆ ನಾನು ಎಷ್ಟೋ ವರ್ಷವುಳ್ಳವನಾಗಿ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ.